ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಉದ್ಯಮಿ ಸಿಜೆ ರಾಯ್ ಅವರಿಗೆ ಕೇರಳದ ಎಲೆಕ್ಷನ್ ಕಂಟಕವಾಯ್ತಾ? ಕೇರಳದಲ್ಲಿ ನಡೆಯಬೇಕಿರುವ ವಿಧಾನಸಭೆ ಚುನಾವಣೆ ಕಂಟಕ ಆಯ್ತಾ? ಕೇರಳ ಎಲೆಕ್ಷನ್ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಆಯ್ತಾ ಅನ್ನೋ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಚುನಾವಣೆಯ ಕಾರಣಕ್ಕೆ ಟಾರ್ಗೆಟ್ ರೇಡ್ ಎಂಬ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಮುಂಬರುವ ಏಪ್ರಿಲ್ನಲ್ಲಿ ಕೇರಳದಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೆಯೋದಕ್ಕಿದೆ. ಈ ಸಂಬಂಧ ಉದ್ಯಮಿಗಳ ಮೇಲೆ ಕಣ್ಣಿಟ್ಟಿದ್ದ ಐಟಿ ಇಲಾಖೆ ಕಳೆದ ಎಲೆಕ್ಷನ್ಗೆ ಹಲವರಿಗೆ ಫಂಡಿಂಗ್ ಮಾಡಿದ್ರು ಸಿಜೆ ರಾಯ್. ಕೇರಳದ ಎಲೆಕ್ಷನ್ನಲ್ಲಿ ಅವರು ಫಂಡಿಂಗ್ ಅನ್ನು ಮಾಡಿದ್ರಂತೆ. ಹೀಗಾಗಿ ಈಗ ಮತ್ತೆ ವಿಧಾನಸಭೆ ಚುನಾವಣೆ ಎದುರಾಗಿರುವ ಹಿನ್ನೆಲೆಯಲ್ಲಿ ಹಲವು ಉದ್ಯಮಿಗಳ ಮೇಲೆ ಕಣ್ಣಿಟ್ಟಿತ್ತು. ಆ ಸಂಬಂಧ ಟಾರ್ಗೆಟ್ ರೈಡ್ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ. ಈ ಎಲೆಕ್ಷನ್ಗೂ ಫಂಡಿಂಗ್ ಮಾಡೋದಕ್ಕೆ ತಯಾರಿಯನ್ನ ನಡೆಸಿದ್ರು. ಫಂಡಿಂಗ್ ಹಿನ್ನೆಲೆಯಲ್ಲಿ 1 ತಿಂಗಳಿನಿಂದ ಐಟಿ ಜಾಲಾಡ್ತಾ ಇತ್ತು. ಹಣಕಾಸಿನ ವ್ಯವಹಾರದ ಬಗ್ಗೆ ತಲಾಶನ್ನ ನಡೆಸ್ತಾ ಇತ್ತು ಐಟಿ ಇಲಾಖೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಕೇರಳ ಎಲೆಕ್ಷನ್ ಏನಾದರೂ ಕಂಟಕವಾಯ್ತಾ? ಕೇರಳ ಎಲೆಕ್ಷನ್ ಕಾರಣವೇ ಇವರ ಮೇಲೆ ರೇಡ್ ನಡೀತಾ ಇತ್ತಾ? ಅದೇ ಕಾರಣಕ್ಕೋಸ್ಕರ ಇವರು ಆತ್ಮಹತ್ಯೆಗೆ ಶರಣಾಗುವಂತಹ ಪರಿಸ್ಥಿತಿ ಎದುರಾಯ್ತಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಸದ್ಯ ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸೋದಕ್ಕಿದ್ದಾರೆ. ನ್ಯೂಸ್ ರೂಮಿಂದ ನಮ್ಮ ಕರೆಸ್ಪಾಂಡೆಂಟ್ ಸಂದೇಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೇಶ್, ಕೇರಳ ಎಲೆಕ್ಷನ್ ನಲ್ಲಿ ಕಳೆದ ಬಾರಿ ಫಂಡಿಂಗ್ ಮಾಡಿದ್ರು, ಈ ಬಾರಿ ಕೂಡ ಫಂಡಿಂಗ್ ಮಾಡೋದಕ್ಕೆ ತಯಾರಿಯನ್ನ ನಡೆಸಿದ್ರು. ಇದೇ ಕಾರಣಕ್ಕೆ ಟಾರ್ಗೆಟ್ ರೇಡ್ಗಳೇನಾದ್ರು ಆಗ್ತಾ ಇತ್ತಾ? ಈ ಅನುಮಾನ ಮೂಡ್ತಾ ಇರೋದಕ್ಕೆ ಕಾರಣ ಏನು ಸಂದೇಶ್? ನವೀನ್, ಈಗ ಸದ್ಯ ತನಿಖೆಗಿಳಿದಿರುವಂತಹ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೇರಳ ಚುನಾವಣೆ ಎಲ್ಲೋ ಒಂದು ಕಡೆ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣವಾಯ್ತಾ ಅನ್ನೋ ಒಂದು ಅನುಮಾನದ ಆಧಾರದ ಮೇಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಬಿಕಾಸ್ ಏಪ್ರಿಲ್ನಲ್ಲಿ ಕೇರಳದ ಸಾರ್ವತ್ರಿಕ ಚುನಾವಣೆ ಇರೋದ್ರಿಂದ ಆ ಒಂದು ಚುನಾವಣೆಗೆ ಕೆಲ ನಾಯಕರಿಗೆ ಫಂಡಿಂಗ್ ಅನ್ನ ಮಾಡಿದ್ರು ಅಥವಾ ಫಂಡಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಮಾಹಿತಿ ಐಟಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಯಾಕಂದ್ರೆ ಸಿಜೆ ರಾಯ್ ಅವರು ಈ ಹಿಂದೆ ಕೂಡ ಕೇರಳದ ಕೆಲ ನಾಯಕರಿಗೆ ಚುನಾವಣೆಗಾಗಿ ಫಂಡಿಂಗ್ ಅನ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಇತ್ತು. ಈ ಬಾರಿಯೂ ಕೂಡ ಫಂಡಿಂಗ್ ಅನ್ನ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನದ ಮೇಲೆ ಐಟಿ ಅಧಿಕಾರಿಗಳು ಕಳೆದ ಡಿಸೆಂಬರ್ನಿಂದಲೂ ಕೂಡ ಇವರ ಮೇಲೆ ದಾಳಿಯನ್ನು ನಡೆಸಿ, ಅಂದರೆ ಇವರ ಕಚೇರಿಗಳ ಮೇಲೆ ದಾಳಿಯನ್ನು ನಡೆಸಿ ಅಲ್ಲಿ ಸಾಕಷ್ಟು ದಾಖಲಾತಿಗಳನ್ನು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ನಿನ್ನೆ ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ರು. ಜೊತೆಗೆ ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬಂದಿತ್ತು. ಅಂದರೆ ಅವರು ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತೆ, ಜೊತೆಗೆ ಇಲ್ಲಿ ಏನು ಹಣದ ವಹಿವಾಟಿತ್ತು ಆ ಹಣದ ವಹಿವಾಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡಿಫ್ರೆನ್ಸಸ್ ಕಂಡು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಡಿಫ್ರೆನ್ಸ್ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಅದನ್ನ ಇಟ್ಕೊಂಡು ಇವರ ಎನ್ಕ್ವೈರಿಯನ್ನ ಮಾಡ್ತಾರೆ. ಅಂದ್ರೆ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಪಡಿಬೇಕು ಬನ್ನಿ ಅಂತ ಹೇಳಿ ಅವರನ್ನ ಕರೆದಂತ ಸಂದರ್ಭದಲ್ಲಿ ಅಥವಾ ಅವರು ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಆ ಕಚೇರಿಯಲ್ಲಿ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೇಳ್ತಾರೆ. ಆ ಮಾಹಿತಿ ಕೇಳಿದ ನಂತರವೇ ಕೊಠಡಿಗೆ ಹೋಗಿ ಇವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೇರಳ ಚುನಾವಣೆಗೆ ಇವರು ಫಂಡಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿ ಈ ರೀತಿ ಆತ್ಮಹತ್ಯೆ ಆಯ್ತಾ ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಿಗೆ ಮುಂದಾಗಿರುವಂಥದ್ದು ಅಥವಾ ಪೊಲೀಸರಿಗೆ ಬಂದಿರುವಂಥದ್ದು. ಹಾಗಾಗಿ ಪೊಲೀಸರು ಆ ಒಂದು ಆಂಗಲ್ ಅಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.